ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ಏನು ಮಂಡಲ ಪಂಚಾಯಿತಿ ಇತ್ತು ಅವತ್ತೇ ಇದು ನಿರ್ಮಾಣ ಆಗಿರುವಂತದ್ದು. ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಜಾಗದಲ್ಲಿ ಮಂಡಲ ಪಂಚಾಯತಿ ಜಾಗದಲ್ಲಿ ನಾವು ಅದನ್ನ ನಿರ್ಮಿಸಿರೋದು. ನಾವು ಯಾವುದೇ ತಾಲೂಕು ಮುಜರಾಯಿ ಇಲಾಖೆಯ ಜಾಗದಲ್ಲಿ ನಾವು ಅಲ್ಲಿ ನಿರ್ಮಾಣ ಮಾಡಿಲ್ಲ. ಮುಜರಾಯಿ ದೇವಸ್ಥಾನ ಇರೋದೇ ಸೆಟಲ್ಮೆಂಟ್ ಏರಿಯಾದಲ್ಲಿ. ಇವತ್ತೇನು ರಂಗನಾಥ ಸ್ವಾಮಿ ದೇವಸ್ಥಾನ, ಹಿಂದಿನ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ವಾ, ಅದಿರೋದೇನೆ ಹೊಸತು ಪ್ರದೇಶ ಸೆಟಲ್ಮೆಂಟ್ ಏರಿಯಾದಲ್ಲಿದೆ. ಹಾಗಾಗಿ ನಾವು ಮಂಡಲ ಪಂಚಾಯತಿಯಿಂದ ಬಂದಿರುವಂತದ್ದು ಏನಿದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಅವ್ರು ಕೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಕೊಡಕ್ ಬರಲ್ಲ. ಯಾಕೆಂತಂದ್ರೆ ನಮ್ಮ ಆಸ್ತಿ ಅದು, ಪಟ್ಟಣ ಪಂಚಾಯತಿ ಆಸ್ತಿ. ಪಟ್ಟಣ ಪಂಚಾಯತಿ ಆಸ್ತಿ ಆಗಿರೋದ್ರಿಂದ ನಾವು ಮುಜರಾಯಿ ಇಲಾಖೆಗೆ ಕೊಡೋದಕ್ಕೆ ಬರಲ್ಲ. ನಾವು ಪಟ್ಟಣ ಪಂಚಾಯತಿ ವತಿಯಿಂದ ನಾವು ಕೊಡಲ್ಲ. ಯಾಕೆಂತಂದ್ರೆ ಈಗೆಲ್ಲ ವಿಚಾರ ಗೊತ್ತಿದೆ. ಈಗ ಅಕ್ಕಪಕ್ಕದಲ್ಲೇನೆ ಹೊಸತು ಪ್ರದೇಶ ಅದ ಇರೋದು ಸೆಟಲ್ಮೆಂಟ್ ಏರಿಯಾ ಪೂರ್ತಿ. ಏನು ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಮಳಿಗೆ ಬಿಟ್ಟು ಇನ್ನು ಹೊರತುಪಡಿಸಿ ಒಳಗಡೆ ಇರುವಂತದ್ದೆಲ್ಲ ಸೆಟಲ್ಮೆಂಟ್ ಏರಿಯಾ ಇರೋದು. ಯಾವ್ದು ಯಾರ್ದು ಜಮೀನಲ್ಲ ಅದು. ಯಾಕೆಂದ್ರೆ ಈಗ ಇದನ್ನು ನೀವು ರೆಗ್ಯುಲೇಷನ್ ಮಾಡ್ಬೇಕೀಗ. ಏನು ಸೆಟಲ್ಮೆಂಟ್ ಏರಿಯಾ ಏನಿದೆ ಅದನ್ನು ಬಿಡಿಸ್ಕೊಳಕ್ಕೆ ನೀವು ಈಗ ರೆಗ್ಯುಲೇಷನ್ ಮಾಡಬೇಕು. ಇದನ್ನ ಮೇಲ್ಗಡೆ ಗೊತ್ತಾಗ್ಬೇಕೀಗ. ಹೊಸಾತು ಪ್ರದೇಶ ಏನಿದೆ ಅದನ್ನ ನೀವು ದಯಮಾಡಿ ಮೇಲಕ್ಕೆ ಒತ್ತಾಕಿ ಏನ್ ಕಾನೂನು ರೀತಿಯಾಗಿ ಅದು ಪ್ರದೇಶನ ಬಿಡಿಸ್ಕೊಳ ಅಂತದನ್ನ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬಿಡಿಸ್ಕೊಳ ಅಂತ ಕೆಲಸ ಮಾಡಿ. ಯಾಕೆಂತಂದ್ರೆ ಪಟ್ಟಣ ಪಂಚಾಯತಿ ಜಾಗನೇ ಇಲ್ಲ, ಎಲ್ಲದನ್ನು ಆಕ್ರಮಣ ಮಾಡ್ಕೊಂಡು ಇವತ್ತು ಇರೋ ಆಸ್ತಿನೂ ಮತ್ತೆ ವಶಕ್ಕೆ ಪಡ್ಕೊಂಡ್ರೆ ಎಲ್ಗೋಗ್ಬೇಕು? ಇದನ್ನ ದಯವಿಟ್ಟು ಇದನ್ನ ಖುದ್ದಾಗಿ ನೀವು ಈ ಮೀಟಿಂಗ್ ಅಲ್ಲಿ ರೆಗ್ಯುಲೇಷನ್ ಮಾಡಿ ಇದನ್ನ ನೀವು ಮೇಲೆ ಗೊತ್ತಾಗ್ಬೇಕು. ಮತ್ತೆ ಇನ್ನೊಂದು ಒಂದ್ ನಿಮಿಷ ಮತ್ತೆ ಏನು ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗ ಏನಿದೆ, ಆ ಮುಂಭಾಗದ ಒಂದು ಬೀದಿ ಏನಿದೆ ನಮಗೆ ಗೊತ್ತಿರುವಂತದ್ದು ರಾಜಬೀದಿ, ತೇರು ಬೀದಿ ಅಂತ ಹಿಂದೆ. ಆ ತೇರು ಬೀದಿನಲ್ಲಿ ಆಕ್ರಮಣವಾಗಿ ನಿರ್ಮಿಸಿದ್ದಾರೆ ಬಿಲ್ಡಿಂಗ್ಗಳನ್ನ. ದಯವಿಟ್ಟು ಆ ತೇರು ಬೀದಿನೂ ತೆರವುಗೊಳಿಸ್ಬೇಕು. ಅದು ಮೂಲ ದಾಖಲಾತಿ ಹಿಂದೆ ನಿಮ್ಗೆ ಸಿಗುತ್ತೆ. ಅದು ಮೂಲ ದಾಖಲಾತಿ ಹುಡುಕಿದ್ರೆ ಅದು ಸಿಗುತ್ತೆ. ದಯಮಾಡಿ ಅದನ್ನು ಹುಡುಕ್ಸಿ ನೀವು ಆ ತೇರು ಬೀದಿನೂ ಏನಿದೆ ನಿರ್ಮಾಣ ಮಾಡಿದ್ರಲ್ಲ ಅದನ್ನ ತಗ್ಸಿ ರಂಗನಾಥ ಸ್ವಾಮಿ ಮುಜರಾಯಿ ದೇವಸ್ಥಾನದ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದರ ಆಸ್ತಿ ಮುಂಭಾಗದಲ್ಲಿದೆ. ತೇರು ಬೀದಿ ಅನ್ನೋದೇನಿದೆ ಅದು ರಂಗನಾಥ ಸ್ವಾಮಿ ದೇವಸ್ಥಾನದ ಆಸ್ತಿ. ಅಲ್ಲಿ ದೇವರ ಕಾರ್ಯ ಮಾಡೋದಕ್ಕೆ ಮತ್ತೊಂದು ಮಾಡೋದಕ್ಕೆ ಅನುವು ಮಾಡಕ್ಕೆ ಒಂದು ಅವಕಾಶ ಆಗುತ್ತೆ. ಅದನ್ನ ಮಾಡಿ. ಅದನ್ನ ಬಿಟ್ಬಿಟ್ಟು ಪಂಚಾಯತಿ ಜಾಗನ ವಶಕ್ಕೆ ತಗೊಳ್ತೀನಿ ಅಂತಂದ್ರೆ ಇದು ಸಮಂಜಸ ಅಲ್ಲ. ದಯವಿಟ್ಟು ನಾನು ಮಾನ್ಯ ತಹಶೀಲ್ದಾರ್ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಇದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಜಾಗ, ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂತದ್ದು ಸೆಟಲ್ಮೆಂಟ್ ಏರಿಯಾ, ಯಾವುದೇ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತದ್ದಲ್ಲ. ಹಾಗಾಗಿ ನಾವು ಇದನ್ನ ನಿಮಗೆ ಮುಜರಾಯಿ ಇಲಾಖೆಗೆ ಬಿಟ್ಕೊಡಕ್ಕೆ ಆಗಲ್ಲ. ಹಾಗಾಗಿ ನೀವು ಇದನ್ನ ಕೈ ಬಿಡಬೇಕು. ಕೈ ಬಿಟ್ಟು ಪಟ್ಟಣ ಪಂಚಾಯತಿ ಏನ್ ನಡ್ಕೊಂಡು ಹೋಗ್ತಿದೆ ಅದೇ ರೀತಿಯಾಗಿ ನೀವು ಮುಂದುವರಿಸಬೇಕು.